ನನ್ನ ಹೆಸರು ಶಿವಾನಂದ್ ಅಂತ ಸರ್. ಓಕೆ, PSI ಆಗಿ ಆಯ್ಕೆ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್ ಮೊದಲಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಹೇಗಿತ್ತು ಸರ್ ಜರ್ನಿ ನಿಮ್ಮದು? ನಮ್ಮ ಜರ್ನಿ ಒಂಥರ ಹೇಳ್ಬೇಕಂದ್ರೆ ನಾವು ಹಳ್ಳಿಯಿಂದ ಬಂದಿರೋದು. ಒಂದು ಹಳ್ಳಿಯಲ್ಲಿ ಒಂದು ಚಿಕ್ಕ ಕುಟುಂಬದಿಂದ ಬಂದಿರೋದು. ನಾವು ಹೆಂಗಂದರೆ SSLC ಪಾಸ್ ಆದ್ರೇ ಒಂದು ದೊಡ್ಡ ಸಾಧನೆ ಅಂತ ತಿಳ್ಕೊಂಡಿದ್ವಿ ನಾವು. ಅಂಥದ್ದು SSLCನ ನಾನು 2005 ಒಂದೇ ಅಟೆಂಪ್ಟ್ ಕ್ಲಿಯರ್ ಮಾಡೋದಕ್ಕೆ ಮನೆಯವರೆಲ್ಲ ಸಂತೋಷಪಟ್ಟರು. ಅದೇ ರೀತಿ ಸೆಕೆಂಡ್ PUC ಬಂದೆ. ಸೆಕೆಂಡ್ PUCಯಲ್ಲಿ ಫೇಲ್ ಆದೆ. ಸೆಕೆಂಡ್ PUCಯಲ್ಲಿ ಫೇಲ್ ಆಗಿ ಮತ್ತೆ ನನ್ನ ಜರ್ನಿ 2008 ಬೆಂಗಳೂರಿಗೆ ಕಾಲಿಟ್ಟೆ. 2008 ಬೆಂಗಳೂರು ಕಾಲಿಟ್ಟ ಮೇಲೆ ಮತ್ತೆ ಓದಬೇಕನ್ನಿಸಿ ಮತ್ತೆ PUCಯಿಂದ ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ PUC ಪಾಸ್ ಆಗಿ ಡಿಗ್ರಿ ಓದಿ, ಡಿಗ್ರಿ ಕ್ಲಿಯರ್ ಮಾಡಿ ಮಾಸ್ಟರ್ ಡಿಗ್ರಿ ಓದಿದೆ. ಮಾಸ್ಟರ್ ಡಿಗ್ರಿ ಓದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಒಂದು ಕುತೂಹಲ ಇತ್ತು. ಆಮೇಲೆ ಗೌರ್ಮೆಂಟ್ ಫೀಲ್ಡಿಗೆ ಬರೋಣ ಅಂತ ಬಂದೆ. ಗೌರ್ಮೆಂಟ್ ಜಾಬ್ ಓದೋಣ ಅಂತ ಸ್ಟಾರ್ಟ್ ಮಾಡಿದೆ. ಮಾಸ್ಟರ್ ಡಿಗ್ರಿ ಮುಗಿದ್ಮೇಲೆ ನಾನು ಗೌರ್ಮೆಂಟ್ ಜಾಬ್ಗೆ ಓದೋಣ ಅಂತ ಸ್ಟಾರ್ಟ್ ಮಾಡಿ ಫಸ್ಟ್ ನಾನು ಸೆಲೆಕ್ಟ್ ಆಗಿದ್ದು SDA ಜಾಬಿಗೆ ಸೆಲೆಕ್ಟ್ ಆದೆ. SDA ಜಾಬಿಗೆ ಸೆಲೆಕ್ಟ್ ಆದಮೇಲೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ SDA ಜಾಬ್ಗೆ ಸೆಲೆಕ್ಟ್ ಆಗಿದ್ದೆ. ಅದಾದ ನಂತರ ಬೇರೆ ಡಿಪಾರ್ಟ್ಮೆಂಟ್ ಸ್ಟಾಟಿಸ್ಟಿಕ್ಸ್ ಆ್ಯಂಡ್ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಜಾಯಿನ್ ಆದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಸೆಲೆಕ್ಟ್ ಆದೆ. ಅದೇ ರೀತಿ ಅಸಿಸ್ಟೆಂಟ್ ಸ್ಟಾಟಿಸ್ಟಿಕಲ್ ಆಫೀಸರು, ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್, ಈ ಥರ ಒಂದು 8 ಜಾಬ್ಗೆ ಸೆಲೆಕ್ಟ್ ಆಗಿದ್ದೀನಿ. ಸೊ ಎಲ್ಲ ಜಾಬ್ಗಿಂತ ನನಗೆ ಪೊಲೀಸ್ ಜಾಬ್ ಮೇಲೆ ತುಂಬ ಇಷ್ಟ ಇತ್ತು. ಹಂಗಾಗಿ ನಾನು ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯಿನ್ ಆಗಿ ಇವಾಗ 11 ತಿಂಗಳಾಯಿತು. 11 ತಿಂಗಳು ನಮ್ಮ ಟ್ರೈನಿಂಗ್ ಮುಗಿದು ಇವತ್ತು POP ಪೆರೇಡು ಮುಗಿದಿದೆ. ನಮಗೆ ತುಂಬ ಖುಷಿ ಆಗ್ತದೆ. ಅಪ್ಪ ಅಮ್ಮನದು ಸಪೋರ್ಟ್ ಯಾವ ಥರ ಇತ್ತು ಸರ್? ಅಪ್ಪ ಅಮ್ಮನ ಸಪೋರ್ಟು ಹೇಳ್ಬೇಕಂದ್ರೆ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು. ಯಾವುದೇ ರೀತಿ ನನಗೆ ರಿಸ್ಟ್ರಿಕ್ಷನ್ಸ್ ಆಗ್ತಿರಲಿಲ್ಲ. ನೀನು ಹಿಂಗೆ ಇರಬೇಕು, ಈ ಥರನೇ ಮಾಡಬೇಕು ಅಂತ. ನಾನು ಏನು ಹೇಳಿದ್ರು ಆ ಮಾತು ಕೇಳಿಬಿಟ್ಟು ಪ್ರೋತ್ಸಾಹ ಕೊಡೋರು. ಅದೇ ರೀತಿ ನನಗೆ ಮದುವೆ ಆದಮೇಲೆ ನನ್ನ ಹೆಂಡ್ತಿನೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ಲು. ಯಾವುದೇ ರೀತಿ ನನ್ನ ರಿಸ್ಟ್ರಿಕ್ಷನ್ಸ್ ಆಗದೆ. ಆಮೇಲೆ ನೀನು ಹಿಂಗೆ ಬರಬೇಕು, ಇಲ್ಲೇ ಇರಬೇಕು, ನನ್ನ ಜೊತೆನೇ ಇರಬೇಕು, ಈ ಥರ ಏನೂ ಹೇಳ್ತೀರ. ಓದೋಕ್ಕೆ ತುಂಬ ರೀತಿ ಅವಕಾಶಗಳು ಕೊಟ್ಟರು. ಸೊ ನನಗೆ ಮೊದಲನೇ ಮಗು ಹುಟ್ಟಿದ ಮೇಲೆ ನಂಗೆ ಜಾಬ್ ಆಗಿದ್ದಕ್ಕೆ ಮೊದಲನೇ ಮಗು ನನ್ನ ಅದೃಷ್ಟ ಅಂತ ಹೇಳ್ಬಿಟ್ಟು